ಬಗಳು ನಾಯಿ ಅವಕ್ಕ ನೈಯತ್ತಿನ ನಾಯಿ ಎಲ್ಲಾಕ ಬರಂಗಿಲ್ಲ. ಯಾಕಂತ ಕೇಳಿ ಅರುಣ್ ಅವರಳ್ಳಿ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೋರಿ. ಇನ್ನ ಗುರು ಮತ್ತು ಶಿಷ್ಯನ ವಾದ ಎಲ್ಲಿಗೆ ಬಂದಾರಿಪ್ಪ? ಎಲ್ಲೆಲ್ಲಿಗೆ ಬಂದಾರ ಅಂತಕ್ಕಂಥದ್ದು ನಮ್ಮ ಸರಿಜೋಡಿ ಸಂಘದವರು ಹೊನ್ನಪ್ಪ ಮಾಸ್ತರ್ ಅವ್ರು ಹೇಳಿದ್ರು. ಏನ್ ಹೇಳಿದ್ರು ಮಾತಾ? ಅವ್ರು ಯಾರ ತಿಳ್ಕೊಂಡಾರು ನನಗ್ ಗುರುತಾಗಲ್ಲ. ಏನ್ ತಿಳ್ಕೊಂಡಾರಿಪ್ಪ? ನಾನು ಕೆಂಚು ಸಣ್ಣ ಹುಡುಗದ ನಾವ್ ಒಂದ್ ಜರ ಬೆದರಿಕೆ ಹಾಕಿಸಿದ್ರ ಬಿಟ್ರಾಯ್ತು ಅದು ತಾರ ಅಂದ್ರ ಇವೇನು ಇದಕ್ಕೆ ಹೊಳೆ ಇದ್ರ ಮಾತಾಡಂಗಿಲ್ಲ ಹಿಂಗ ತಿಳ್ಕೊಂಡಿರ್ಬೇಕಂತ ನಾ. ಹೌದಾ ಮಾಸ್ತರ್ ಅವ್ರ ಹೇಳಿದ್ರು ಒಂದು ಕೆಲವೊಂದು ಉದಾಹರಣೆಗಳನ್ನ ಕೊಟ್ಟು ಮಾತಾಡಿದ್ರು. ನಾವೊಂದು ಮಾತಾಡಿದ್ದೆ. ಏನ್ರಿಪ್ಪ ಮಾತಾ? ಅಕ್ಕನೇಳ ಮಾಯಕ್ಕನ ಕೈ ಒಳಗ ಚಿಕ್ಕ ತಮ್ಮ ಬೇರನ್ನ ಬೆಳೆದ ಪ್ರಾಯಕ್ಕ ಬಂದ ಬಿಲ್ಲಿನ ಆಟ ಆಡುವಂತ ಸಂದರ್ಭದೊಳಗೆ ಬಿಲ್ಲು ಬಾಣ ಹೊಡೆದ. ಅವಾಗ ತಾಯಿ ನಿಲ್ಲದ ಪರದೇಶ ಅಂದ್ರು. ಆ ಮಾತ ಅಕ್ಕನೇಳ ಮಾಯಕ್ಕ ಕೇಳಿದಾಗ ಅಕ್ಕನೇಳ ಮಾಯಕ್ಕ ಗುರು ರೇವಣಿಸಿದ ನಾಮಸ್ಮರಣೆ ಮಾಡಿದಾಗ ಗುರು ರೇವಣಿಸಿದ ತಿಳಿಸ್ಯಾನ ಅಂತ ಹೇಳಿದಾಗ ಒಂದು ಮಾತು ಕೇಳಿದ್ರು ಅವ್ರು. ಏನಂದ್ರಿಪ್ಪ ಸರ್ ಮಾತಾ? ಅಲ್ಲಿ ಬೀರಪ್ಪ ಹಠ ಹಿಡಿದು ಗೊತ್ತಾಗ ಬೀರಪ್ಪನ ತಾಯಿ ತಂದಿ ಹೆಸರ ಬಂದ ಅಕ್ಕನೇಳ ಮಾಯಕ್ಕ ಹೇಳ್ಯಾನ. ಇನ್ನು ಇಲ್ಲಿ ಸಿಡಿಯಾಣ ಮಠದೊಳಗ ಕತ್ತಿನ ಹೆಂಗ್ ಹೇಳಿದ್ರು ಕೇಳಿರ್ಬೇಕು ನೀವು. ಕೇಳಿಲ್ರಿಪ್ಪ ಹೆಂಗ ಹೇಳ್ಯಾರ ಕತೆ? ಕಾತರ ಕಟ್ಟಿ ಒಳದಾಗಿನ ದುರ್ಗಂಧ ವಾಸನೆ ಆಗ್ಲಕತ್ತಿತ್ತು. ಬೀರಪ್ಪಗೆ ಮೂಗು ಮುಚ್ಚಿಕೊಂಡು ಕೂತಿದ್ದ ಅಂತ ಹೇಳಿದ್ರು. ಹೌದು ಒಬ್ಬೊಬ್ರು ಒಂದೊಂದರ ಕತ್ತಿ ಹೇಳ್ತಾರ ಮಾತಾ. ಕರೆ ಅಂತ ದುರ್ಗಂಧ ವಾಸ ಬರ್ತಿರ್ತಕ್ಕಂಥ ಇಲ್ಲೇ ಶಿವ ಪಾರ್ವತಿ ಇಳದಾರ ಅಂತ ತಿಳ್ಕೊಂಡು ಯಾಕ ಗುರುತ ಹಿಡಿಲಿಲ್ಲ ಬೀರಪ್ಪ? ನಿನ್ನ ಗುರುನೇ ಇದ್ದ, ಯಾಕೆ ಗುರುತ ಹಿಡಿಲಿಲ್ಲ? ನನ್ನ ಶಿಷ್ಯ ಮಾಳಪ್ಪ ಹಿಡ್ದಾನ ಅಂತ ಹೇಳಿದ್ರು. ಹೇಳ್ಯಾರಿಪ್ಪ ಮಾತಾ? ಸರ್ ಅವ್ರ ಗುರುವಿನ ಬಲ್ಲಿ ಎಂತಾದ ಬಲ ಐತಿ ಅಂತಕ್ಕಂಥ ಉದಾಹರಣೆ ನಿಮಗೆ ಹೇಳ್ತೇನೆ ಕೇಳಿ. ಎಂತದ್ರಿಪ್ಪ ಮಾತಾ? ಈಗ ಶಿವ ಪಾರ್ವತಿಯನ್ನು ಬೀರಪ್ಪನ ಮನಸ್ಸು ನೋಡಕ್ ಬಂದ್ರು, ಬೀರಪ್ಪನ ಭಕ್ತಿ ನೋಡಕ್ ಬಂದ್ರು, ಏನ ಮಾಳಪ್ಪನ ಭಕ್ತಿ ನೋಡಕ್ ಬಂದ್ರು? ಯಾರ ಭಕ್ತಿ ನೋಡಕ್ ಬಂದಾರಿ? ಏನು ಮಾಳಿಂಗರಾಯರೇನು ಗುರುವಿನ ಸೇವಾ ಮಾಡಿ ಹೌದಾ? ಶಿವ ಪಾರ್ವತಿ ಧರಣಿ ಇಳಿಸ್ಯಾನೋ ಏನ ತನ್ನ ಶಿವ ತಾ ಮಾಡಿ ಇಳಿಸ್ಕೊಂಡ್ರಿ? ಗುರು ಅಂತಕ್ಕಂಥ ಜಗತ್ತಿನೊಳಗೆ ಶ್ರೇಷ್ಠ ಅದಾನ. ಗುರುವಿನ ಸೇವಾ ಮಾಡುವಂತ ಸಂದರ್ಭದೊಳಗೆ 5 ಹಿಡಿ ಗುಗ್ಗಳ 5 ಹಿಡಿ ಹೋಮ ಹಾಕಿ ಹರ ಎಂದ ಹರನಿಗೆ ಬೆಳಗ್ಗೆ, ಶಿವ ಎಂದ ಶಿವನಿಗೆ ಬೆಳಗ್ಗೆ, 4 ದಿಕ್ಕಿಗೆ ಬೆಳಗ್ಗೆ, 8 ಕೋಲಿಗೆ ಬೆಳಗ್ಗೆ, ಮೇಘರಾಜಗೆ ಬೆಳಗ್ಗೆ, ಹೊಳೆ ತನ್ನ ಗುರುವಿನ ಪಾದಿಗೆ ಬೆಳಗುವಂತ ಸಂದರ್ಭದೊಳಗ ಹೋಮದ ಹೋಗಿ ಕೈಲಾಸಕ್ಕೆ ಹೋಗಿ ಮುಟ್ಟಿತ್ತ. ಕೈಲಾಸಕ್ಕೆ ಹೋಗಿ ಹೋಮದ ಹೋಗಿ ಮುಟ್ಟದ ಕೈಲಾಸ ಎಲ್ಲ ಕಾರಮ ಕತ್ತಲಿ ಹಿಡಿದಿತ್ತು. ಅವಾಗ ಪಾರ್ವತಿ ಕೇಳ್ತಾಳೆ ಪರಮಾತ್ಮಗ ಪಗಡಿ ಆಟ ಆಡುವಂತ ಸಂದರ್ಭದೊಳಗೆ. ಏನು ಕೇಳಿದ್ರು ಮಾತಾ? ಪತಿದೇವ 36 ಕೋಟಿ ದೇವಾನು ದೇವತೆಗಳು ಈ ಕೈಲಾಸದೊಳಗಿರ್ಲಾಕಾಗಿ ಕೈಲಾಸ ಯಾತ್ರೆಗೋಸ್ಕರ ಕಾರಮ ಕತ್ತಲಿ ಬಿದ್ದದ ಅಂತ ಕೇಳಿದಾಗ ಅವಾಗ ಹೇಳ್ಯಾಡ ಪಾರ್ವತಿ. ಏನಂತ ಹೇಳಿದ್ರಿಪ್ಪ? ಪರಮಾತ್ಮ ಹೇಳ್ತಾರ ಪಾರ್ವತಿ, ಮರಿತ ಲೋಕದೊಳಗ ಮಾನವರಲ್ಲಿ ಮನೆಗೇನಿ, ಸಿದ್ಧರಲ್ಲಿ ಶಿವಿಗೇನಿ, ದೇವತರಲ್ಲಿ ದೇವಿಗೇನಿ ಶಿವ ಕೊಟ್ಟಾಳ. ಶಿವನ ಮಗ ಸಿದ್ಧ ಮಾಳಿಂಗರಾಯ ಸಿಡಿಯಾಣ ಮಠದೊಳಗ ಹೋಮದ ಕಾರ್ಯ ಹೂಡ್ಯಾನ. ಎತ್ತಿ ಬೆಳೆದಿರ್ತಕ್ಕಂಥ ಹೋಮದ ಹೋಗಿ ನಮಗನು ಕೂಡ ಬಂದ ಮುಟ್ಟದ ಅಂತ ಹೇಳ. ಹೌದು. ಅವಾಗ ಪಾರ್ವತಿ ಅಂತಾಳ, ಮರಿತ ಲೋಕದಾಗ ಮಾಳಪ್ಪ ಅಂದ್ರೆ ಎಂತವದಾನವ, ಅವನ ಭಕ್ತಿ ಎಂತದ, ಅಲ್ಲಿ ಬೆಳಗಿರ್ತಕ್ಕಂಥ ಹೋಮದ ಹೋಗಿ ಇಲ್ಲಿಗೆ ಬಂದದ ಅಂತ ಕೇಳಿದ್ರೆ ನಡಿ ನೋಡ್ಕೊಂಡು ಬರೋಣ ಅಂತೇಳಿ ರೂಪ ಬೇರೆ ಮಾಡ್ಕೊಂಡು ಬಂದಂತ ಸಂದರ್ಭದೊಳಗ ಇಲ್ಲಿ ಮಾಲಿಗರ ಎತ್ತಿ ಬೆಳೀತಿರ್ತಕ್ಕಂಥ ಹೋಮದ ಹೊಗಿ ಅಲ್ಲಿ ಕೈಲಾಸಕ್ಕೆ ಹೋಗಲಾಯ್ತು. ಯಾವಾಗ ಶಿವ ಪಾರ್ವತಿಯರ ಕಾತರ್ ಕಂಟಿ ಒಣದಾಗ ಹೇಳ್ಕೊಂಡ್ರು ಆ ಹೋಮದ ಹೋಗಿ ಕೈಲಾಸಕ್ಕೆ ಹೋಗ್ಲಿಲ್ಲ, ಕಾತರ್ ಕಂಟಿ ಒಣಕ್ ಹೊಡೆತು. ಅವಾಗ ತಿಳ್ಕೊಂಡ ಮಾಳಪ್ಪ. ಇಲ್ಲೇ ಬಂದಾರ ನನ್ನ ತಾಯಿ ತಂದೆ ಅಂತೇಳಿ ತಿಳ್ಕೊಂಡ ಪರಮಾತ್ಮ ಮತ್ತು ಪಾರ್ವತಿಯನ್ನ ಕರ್ಕೊಂಡು ಸಿಡಿಯಾಣ ಹಳ್ಳಕ್ಕ ಒಯ್ದು ಸ್ವಚ್ಛಾಗಿ ಜಳಕ ಮಾಡದ ತಿಕ್ಕಿ ತೊಳೆದ. ಆದ್ರೂ ಕೂಡ ಪರಮಾತ್ಮನ ಮೈಯ ರಕ್ತಕ್ಕೆ ಇವ ನಿಂದಿರ್ಲಿಲ್ಲ. ಕೊನೆಗೆ ಮಾಳಪ್ಪ ತನ್ನ ನ್ಯಾಲಿಗೆಯನ್ನು ಹಚ್ಚಿ ನೆಕ್ಕದ. ಅವಾಗ ತೊಳೆದ ಮತ್ತು ಪರಮಾತ್ಮನ ಶರೀರ ಆಯ್ತು. ಆದ ಬಳಿಕ ಆ ಪಾರ್ವತಿಯನ್ನ ಎಡಕಿನ ಹೆಗಲಿ ಮೇಲೆ ಹೊತ್ತುಕೊಂಡ, ಬಲಿಕಿನ ಹೆಗಲಿ ಮೇಲೆ ಪರಮಾತ್ಮನನ್ನು ಹೊತ್ತುಕೊಂಡ ತಂದ ಸಿಡಿಯಾಣ ಮಠದೊಳಗೆ ಇಟ್ಟಾಗ ಅವಾಗ ಹೇಳ್ಯಾನ ಬೀರಪ್ಪ. ಏನಂತ? ಇವ್ರು ಹೇಳ್ತಾರ ಕಾತರ ಕಂಟಿ ಒಣದಾಗಿರ್ಲಾಕಾಗಿನೇ ಮೂಗು ಕಟ್ಕೊಂಡು ಕೂತಿದ್ದ. ಅಲ್ರಿ ಸರ, ಯಾವಾಗ ತನ್ನ ಬೀರಪ್ಪನ ಬಲಿಕಿನ ಮಗಲ ಕುಂದರಿಸುದು ಅವಾಗ ಹೇಳ್ತಾನ ಮಾಳಪ್ಪ, ಎಂತ ದುರ್ಗಂಧ ವಾಸ ತಂದಿಲ್ಲಿಟ್ಟು ಮೊದಲು ಇವರಿಂದ ಇಲ್ಲಿ ತಗೊಂಡು ಹೋಗು. ಇಷ್ಟ ದಿವಸ ಮುಂಜಾನೆ ಸಂಜೆಕ ನಾನು ಸೇವಾ ಮಾಡ್ತಿದ್ದೆ, ಕರೆ ಮಠಕ್ಕೆ ನೀನು ಕೂಡ ನನ್ನ ಮಠಕ್ಕೆ ಬರಬೇಡ ಅಂದಾಗ ಅವಾಗ ಮಾಳಪ್ಪ ಹೇಳ್ಯಾನ. ಏನಂತ ಹೇಳಿದ ಮಾಳಪ್ಪ? ಯಪ್ಪ, ನನಗ ಅಂತ ಶಿಶು ಮಗ ಬೇಕ, ಇಂತ ಶಿಶು ಮಗ ಬೇಕಂತೇಳಿ ಗೋಡಾಗೇರಿ ಗುಡ್ಡದೊಳಗ ಹಗಲ 12 12 24
ವರ್ಷ ತಪಶ್ಚರ್ಯ ಮಾಡಿ ಹೌದು ದೋಣಿ ಹೆಗ್ಗೇರಿ ಕೆರಿ ಒಳಗ ಪರಮ ಪಾತಾಳದೊಳಗ ಒಯ್ದು ನನಗ ಗುರುಬೋಧನೆಯನ್ನ ಕೊಟ್ಟ ಸಿಡಿಯಾಣ ಮಠದಾಗ ತಂದು ಶಿವಾಗಿಟ್ಟುಕೊಂಡಿದ್ಯಪ್ಪ, ನನಗ್ಯಾಕ ಮಠಕ್ಕೆ ಬರಬ್ಯಾಡ ಅತ್ತಿದಿ ಅಂತ ಕೇಳದಾಗ ಹೌದು ಅವಾಗ ಹೇಳ್ಯಾನಪ್ಪ ಬೀರದೇವ್ರ ಏನಂತ ಹೇಳಿ, ಏನ್ರಿಪ್ಪ ಮಾಡಪ್ಪ ದಿನ ಬಂದು ಶಿವ ಮಾಡು, ನಿನಗೆ ಬ್ಯಾಡತ್ತಿದ್ರೆ ನಿನಗೆ ಯಾಕೆ ಮಠಕ್ಕೆ ಬರಬ್ಯಾಡ ಅಂತ ಕೇಳಿದ್ರ, ಯಾಕ್ರಿಪ್ಪ ಅಂತ ಹೊಲಸನ ಆಗ್ತಿರ್ತಕ್ಕಂಥ ಶರೀರ, ರಕ್ತಕ್ಕೆ ಸೋರ್ತಿರ್ತಕ್ಕಂಥ ಶರೀರ ನಿನ್ನ ನ್ಯಾಲಿಗೆ ಹಚ್ಚಿ ನೆಕ್ಕಿದ ಅಂತ ಕೇಳಿದ್ರೆ ನಿನ್ನ ಬಾಯಿ ಹೊಲಸಾಗ್ಯದ, ನಿನ್ನ ಶರೀರ ಹೊಲಸಾಗ್ಯದ, ಅದಕ್ಕೆ ನಾನು ಶಿವಕ್ಕೆ ಬರಬ್ಯಾಡ ಅಂದಿನಿ ಅಂದ. ಹೌದು ಅವಾಗ ಮಾಳಪ್ಪಗೆ ಸಿಡಿಲ ಬಿಟ್ಟಂಗಾಯ್ತು, ಮುಗಲ ಕತ್ತರಿಸಿ ಮೈ ಮೇಲೆ ಬಿದ್ದಂಗಾಯ್ತು, ಚಿಕ್ಕ ಬಿದ್ದಂಗಾಗಿ ಬೀರಪ್ಪನ ಗದ್ದಿಗೆ ಮೇಲೆ ಇದ್ದಿರ್ತಕ್ಕಂಥ 7 ಬಂಡಿ ಅನಗತ್ತೋದ. ಅವಾಗ ಮಾಳಿಗರ ಹೊಟ್ಟಿ ಒಳ ಹೊಡ್ಕೊಂಡ್ರಿ ಸರ. ಹೌದಾ ಇಲ್ಲದ ಮಾತಾ ಇಷ್ಟೆಲ್ಲ ಆದ ಬಳಿಕ ಲಾಸ್ಟಿಗೆ ಒಂದು ಮಾತು ಕೇಳಿದ್ರು, ಅಷ್ಟೆಲ್ಲ ಮಾಳಿಂಗರಾಯ ಗುರುವಿನ ಸಂಬಂಧ ದೊಡ್ಡದಾನ ಗುರು ಕಾಡ್ಯಾನ. ಹೌದಾ ಕರೆ ಮಾಳಪ್ಪ ಬೇಡಿದ್ದು ಶಿವ ಪಾರ್ವತಿಯರು ಕೊಟ್ಟಾರ, ಕರೆ ಬೇರೆ ದೇವರು ಮಾಳಪ್ಪ ಏನು ಕೊಟ್ಟಾನ ಕೇಳ್ರಿಪ್ಪ ಮಾತಾ ಗುರುವಿನ ಸಂಬಂಧ ದುಡ್ದಾರ, ಕರೆ ಏನು ಕೊಟ್ಟಾನ ಅಂತ ಕೇಳ್ತಾರ. ಹೌದು ಬರೋಬರಿ ಆದ ಮಾತು. ಇಂಥ ಮಾತು ಕೇಳಿದ್ರೆ ಬಹಳ ಸಂತೋಷ ನನಗೆ. ಯಾಕಂತ ಕೇಳಿದ್ರೆ ಹಾಲು ಮತದ ಇತಿಹಾಸ ಅಂದ್ರೆ ಹಾಲು ಕೊಡದಟ್ಟ ಐತಿ, ಆಯ್ತಾಯ್ತ್ರಿಪ್ಪ ಹಾಲು ಕೊಡದಂಗ ಐತಿ. ಯಾಕಂತ ಕೇಳಿದ್ರೆ ಅವಾಗ ಮಾಳಿಂಗರಾಯ ಬೇಡ್ಕೊಂಡ, ಹೊಟ್ಟಿಲೆ ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ಬಡತಾನ, ನಮಗೆ ಬಂದಿರ್ತಕ್ಕಂಥ ಭಕ್ತರಿಗೆ ಸಿರುತ್ತಾನೆ, ಸೂರ್ಯ ಚಂದ್ರ ಇರುತ್ತಾನೆ, ನೆಲವಂದ ಗಂಗೆ ಹರಿಯುತ್ತಾನ, ಪಾರಂದ ಪಾರ ಇರುತ್ತಾರ. ಹೌದಾ ಯಪ್ಪ ಅಲಿಗಿನ ತುದಿ ಮೇಲೆ ನಿನ್ನ ವಾಸ ಇರಲಿ, ಗುಡ್ಡಿನ ತುದಿ ಮೇಲೆ ನಿನ್ನ ನೆದರಿರಲಿ. ಎಲ್ಲಿ ಹಟ್ಟಿಲೆ ಹುಟ್ಟಿದ ಮಕ್ಕಳಿಗೆ ಬಡತಾನ ಇಡೋತಾಳೆ. ಪರಮಾತ್ಮ ಬೇಡ್ಕೊಂಡ, ವರ್ಷಕ್ಕೆ ಬರದ ಅರಸ ದೀಪಾವಳಿ ಹಬ್ಬಕ್ಕೆ ಸಾಕ್ಷಾತ್ ನೀನೇ ಬಂದ. ಏನೇ ಬಂತು ಆಯ್ತಾರ ರಾತ್ರಿ ವಾರಕ್ಕೆ ಅವತ್ತೆ ಬಿತ್ತಿ ಅವತ್ತೆ ನೈದ ನನ್ನ ಶಿಖರಕ್ಕೆ ಮುಂಡಾಸು ಸುತ್ತ ಹೋಗು, ಶಮನದೊಳಗೆ ಮುಂದೆ ಆಗು ಹೋಗು ಹೈಕ ತೋರ್ಸಂತೇಳಿ ಪರಮಾತ್ಮ ಬೇಡ್ಕೊಂಡ, ಪರಮಾತ್ಮ ಕೊಟ್ಟ. ಹೌದು ಇನ್ನು ಇಲ್ಲಿ ಗುರು ಏನು ಕೊಟ್ಟ ಕೇಳ್ರಿಪ್ಪ ಮಾತಾ ಗುರು ಏನು ಕೊಟ್ಟ, ಗುರುವಿಗೆ ಕೇಳ್ತಾನ, ಏನಂತ ಅಳಪ್ಪ ಇಷ್ಟು ದಿನ ನೀ ತಂದು ನನಗೆ ಹಾಕುತ್ತಿದ್ದಿ, ಹಾಕ್ತೀನಿ ತಿರುಗಾಡಿ ತಂದು ನನಗೆ ಸೇವಾ ಮಾಡ್ತಿದ್ದೆ, ನಾ ಬೇಡಿದ್ದು ಊಟಕ್ಕೆ ಪಂಚಾಮೃತ ಅಡಿಗೆ ತಂದು ಕಿಸಿದ ನನಗೆ ಊಟಕ್ಕೆ ಕೊಟ್ಟಿದ್ದೆ, ಹುಲಿ ಹಾಲ ಬೇಕು, ಹುಲಿ ಗಿಣ್ಣನ ಬೇಕಂತ ಕೇಳಿದ್ರ. ಹೌದಾ ಜೀವದ ಮೇಲೆ ಆಸೆ ಇಲ್ಲಾರ್ದೆ ಹೊರತನ ಮೇಲೆ ಗುಡ್ಡದಿಂದ ಹುಲಿ ಹಾಲ ತಂದ ಕಾಶಿ ಉಣಿಸಿದ ಇದೇ ಸಿಡಿಯಾಣ ಮಠದೊಳಗೆ. ಮಾಡಪ್ಪ ಇಷ್ಟು ದಿನ ನಾ ಕುತ್ತು ಉಂಡಿನಿ, ನೀ ತಂದು ಹಾಕಿದಿ, ಕರೆ ಇನ್ನು ಮೇಲ ನೀ ಕುತ್ತು ಉಂಡ ನಾ ತಿರುಗಾಡಿ ತಂದು ಹಾಕುತ್ತಿಲ್ಲ ಅಂತೇಳಿ ತಿಳ್ಕೊಂಡ ಮಾಳಿಂಗರಾಯನ ಮಾತು ಕೊಟ್ಟಾನ. ಮಾತು ಕೊಟ್ಟ ಪ್ರಕಾರ ಹುಲಿಜಂತ ಮಾಳಿಂಗರಾಯನ ಪಲ್ಲಕ್ಕಿ ಒಬ್ಬ ಭಕ್ತರ ಮನೆಗೆ ಹೋಗಲ್ಲ. ಆತ್ಮೀಯ ಬಂಧುಗಳೇ, ಸಿಡಿಯಾಣ ವೀರಪ್ಪನ ಪಲ್ಲಕ್ಕಿನ ಭಕ್ತರ ಮನೆಗೆ ಹೋಗುತ್ತದೆ ವಿನಃ ಮಾಳಿಂಗರಾಯನ ಪಲ್ಲಕ್ಕಿ ಒಬ್ಬರು ಭಕ್ತರ ಮನೆಗೆ ನೋಡಿ ಕೋಟಿ ಕೊಡ್ತೀನಿ ಅಂದ್ರು ಬರಂಗಿಲ್ಲ, 10 ತೊಲೆ ಬಂಗಾರ ಹಾಕ್ತೀನಿ ಅಂದ್ರು ಬರಂಗಿಲ್ಲ. ಹೌದಾ ಇದು ಬೀರ ದೇವರ ಶಿಷ್ಯ ಮಾಳಪ್ಪನಿಗಾಗಿ ಕೊಟ್ಟಿರ್ತಕ್ಕಂಥ ಕೂನ. ದುಡುಕಿ ನೋಡಿ ಯಾಕ ಹೇಳ್ಯಾರ, ಭಕ್ತಿ ಇಟ್ಟು ಭಗವಂತನಲ್ಲಿ ಮಾಡಪ್ಪ ದುಡುಕಿ ನೋಡಿ ಶಿವ ನಿನಗ ಬರುತ್ತಾನ ಹುಡುಕಿ. ಆ ಭಗವಂತನಿಗೆ ಆತ್ಮವಿಶ್ವಾಸ ನಂಬಿಗಿಟ್ಟು ನಾವು ದುಡುಕಿ ಮಾಡಿದ್ದೇ ಕರೆ ಆಗಿತ್ತು ಅಂತ ಕೇಳಿದ್ರ ಏನಾಗ್ತದ್ರಿಪ್ಪ, ಭಗವಂತ ಹುಡುಕೋತ ನಾವು ಹೋಗೋದು ಬೇಕಿಲ್ಲ, ನಮ್ಮನೆ ಹುಡುಕೋತ ಅವನೇ ತಾನಾಗಿ ಬರ್ತಾನ. ಹೌದು ಗುರು ಅಂತಕ್ಕಂಥ ಹೆಂಗದಾನ. ಇಲ್ಲಿ ಇನ್ನೊಂದು ಮಾತು ಹೇಳಿದ್ರು ಅವರು, ಏನ್ರಿಪ್ಪ ಮಾತಾ ಪರಶುರಾಮ ಗುರು ಇದ್ದ ಕರ್ಣಗ. ಹೌದಾ ಕರ್ಣಗ ಗುರು ಇದ್ದ, ಗುಂಗಿ ಹುಳ ಕಡದ ಕಿಸಿದ್ರ ಕರ್ಣನ ರಗತಿ ಎಲ್ಲ ಹೋಗಿ ಕಿಸಿದ್ರ ಪರಶುರಾಮನ ತೊಡಿ ಎಲ್ಲ ತೊಯ್ದು ತಂಪಾಗಿ ಅದ ಬಳಕ ಶಾಪ ಕೊಟ್ಟ. ಏನೇರಿಪ್ಪ ಮಾತ ಶಾಪ ಕೊಟ್ಟಂತ. ಇವ್ರು ಎಂತ ಗುರುಗಳು ಅಂತ ಕೇಳಿದ್ರು. ಹೌದಾ ನಾನು ಕೇಳ್ತೀನಿ, ಹಿಂಗ್ ಮಾತ ನನಗೂ ಮುರ್ಲಾಕ ಬರ್ತದ್ರಿ ಸರ್, ಬರೀ ಕುರಿ ಕಾಯ್ದಾನಂದ್ರೆ ಕುರಿ ತಿರುವುದು ಅಟ್ಟೆ ಬಂದಂತ ಮಾಡ್ರಿ, ಈಗ ಮಾತು ತಿರುವುಕ್ ಬರ್ತದ ನನಗ. ಹೌದಾ ಯಾಕಂತ ಕೇಳಿದ್ರ ಈಗ ಕೇಳ್ತಾನ ಮಾತ. ಏನ್ರಿಪ್ಪ ಮಾತ, ಚಂದ್ರನ ಗುರು ಯಾರು? ಯಾರಿಪ್ಪ? ಬೃಹಸ್ಪತಿ. ಹೌದಾ ಬೃಹಸ್ಪತಿ ಹೆಂಡತಿ ಯಾರು? ತಾರ. ಇದು ಕೇಳೋಣ ಈಗ ಮಾಸ್ತರಾಗ. ಹೇಗ್ರಿಪ್ಪ ಮಾತ? ಅಲ್ಲ ಅದೇ ಗುರುವಿನ ಕೈಯಾಗ ವಿದ್ಯೆ ಕಲ್ತಾನ ಬೃಹಸ್ಪತಿ ಗುರುವಿನ ಕೈ ಒಳಗ. ಹೌದು ಗುರುವಿನ ಹೆಂಡತಿ ತಾರ ಏನಾಗತ್ತಾಳ್ರಿ? ಏನಾಗ್ತಾಡ್ರಿಪ್ಪ? ಗುರುಮಾತೆ ಅಂದ್ರ ತಾಯಿ ಸಮ. ಹೌದಾ ಯಾರಿಗೆ? ಚಂದ್ರಗ. ಚಂದ್ರಗ ತಾಯಿ ಸಮ. ಅಂತ ಗುರುವಿನ ಹೆಂಡತಿ ಮೇಲೆ ಮನಸ್ಸು ಮಾಡಿ ಗುರುವಿನ ಹೆಂಡತಿ ಕೂಡ ಭೋಗ ಕೊಟ್ಟಾಗಲು ಇವ ಎಂತ ಶಿಷ್ಯ ರೀ ಮಾಸ್ತರ್ ಅವ್ರ. ಹೌದಾ ಅವನ ಕೈಯಾಗ ವಿದ್ಯೆ ಕಲ್ತಾನ, ಗುರುವಿನ ಕೈಯಾಗ ಕಲಿತು ಆ ಗುರುಮಾತೆ ಜೋಡಿ ಭೋಗ ಕೂಡ್ಯಾನಂತ ಕೇಳಿದ್ರೆ ಚಂದ್ರ ಇವನ ಎಂತ ಶಿಷ್ಯ ಗುರುವಿನ ಹೆಂಡತಿ ಜೋಡ ಭೋಗ ಕೂಡ್ಯಾನಂದ್ರ ಹೌದು ನಮಗೂ ಒಂದು ಡಾವ್ ಅದ್ ಹಾಕಲಕ್ಕ ಅಲ್ರಿಪ್ಪ ಇರ್ಲಿ. ಹೌದಾ ಇನ್ನೊಂದು ಮಾತು ಹೇಳಿದ್ರ ಅವ್ರು, ಬುದ್ಧನಿಗೆ ಗುರು ಇಲ್ಲ,
ಲಡ್ಡು ಮುತ್ಯಾಗ ಗುರು ಇಲ್ಲ. ಏನ ಇಲ್ಲ. ಇಲ್ಲಿ ಹೇಳ್ತಾನ ಸರ್ವಜ್ಞ ಮೂರ್ತಿ ಒಂದು ಮಾತಿನೊಳಗೆ. ಏನ್ರಿಪ್ಪ ಮಾತಾ? ಹೆಣ್ಣು ಸಂಸಾರದ ಜ್ಯೋತಿ, ಹೆಣ್ಣು ಗ್ರಹ ಲಕ್ಷ್ಮಿ. ಹೌದಾ? ಹೆಣ್ಣು ಸಂಸಾರದ ಜ್ಯೋತಿ, ಹೆಣ್ಣು ಗ್ರಹ ಲಕ್ಷ್ಮಿ. ಮನೆಯ ಮೊದಲು ಪಾಠಶಾಲೆ, ಜನನಿ ತಾನೇ ಮೊದಲ ಗುರು. ಹೌದು ಹೌದು. ಕೂಸಿಗೆ ಯಾರು ಗುರು? ಮೊದಲ ತಾಯಿರಿಪ್ಪ. ತಾಯಿನೇ ಮೊದಲ ಗುರು ಅಂತ ತಿಳ್ಕೊಂಡು ವೇದಗಳು ಹೇಳ್ತಾವ, ಶಾಸ್ತ್ರಗಳು ಹೇಳ್ತಾವ. ಹೇಳ್ತಾವ ಮಾತಾ. ಹಂಗ ಲಡ್ಡು ಮುತ್ಯಾಗ ಹೊಟ್ಟೆ ಗುರು ಇಲ್ಲ ಅಂತ ಹೇಳಿದ್ರು ಅವ್ರು. ಹೌದು ಹೌದು. ಲಡ್ಡು ಮುತ್ಯ ಒಬ್ಬ ಗುರುವಿನ ಆಶೀರ್ವಾದದಿಂದೇ ಹುಟ್ಟಿ ಬಂದಾನ. ಲಡ್ಡು ಮುತ್ಯಾಗ ಗುರು ಅದಾನ. ಅದಾನ. ಯಾರಂತ ಕೇಳಿದ್ರ? ಯಾರಿಪ್ಪ? ತಾಯಿ ಎಲ್ಲವ ತಂದಿ ಮಲ್ಲಪ್ಪ. ಲಡ್ಡು ಮುತ್ಯನ ತಾಯಿ ತಂದಿ ಹೆಸರ? ಹೌದಾ? ತಾಯಿ ಹೆಸರು ಎಲ್ಲವ, ತಂದಿ ಹೆಸರು ಬಸಪ್ಪ. ಹೌದು ಹೌದು. ಗಡ್ಡ ಬೆಳಗಾಗ್ಯಾವ. ಈಗ ಜನಪದ ಒಂದು ಏನ ಮಾಡ್ತಿದ್ವಿ, ವಯಸ್ಸಿನ ಹುಡುಗರು ಇಂಥವನ್ನಲ್ಲಕ್ಕ. ಆದ್ರ ಅವ್ರು ನಿನಗೆ ಹೇಳತ್ತಾರ, ನೀನು ಅದು ಹಂಗ ಮಾಡಬೇಡ. ಓ ಬಾಬಾ, ಸಣ್ಣ ಹುಡುಗರು ಕಾಲ ಬೂಟ್ ಅದಾಕ ಮ್ಯಾಲ ತುಳಿಯನ ಬಡ್ಡೆ ಚುಯ್ಕ ಹಂಗ ಮಾಡಬೇಡ. ಹೊಸ ದಾಟಿ ಯಾವ್ದು ಹೇಳಿ? ಇರ್ಲಿ, ವಿಷಯ ಹಾಳಾಗ್ತದೆ. ನಿನಗೆ ಹಿಂದ್ರಗಡೆ ಹೇಳ್ತಾನೆ, ನೀ ಎಷ್ಟು ಜಾನಪದ ಬೇಕಾದ ಜಾನಪದ. ಅವ್ರ ವಿಷಯಗಳಿಗೆ ಕೇಳ್ಯಾರ ಮುರಿದೆ ಬೇಡಂದಿ. ಈ ವಯಸ್ಸಿನಾಗ ಹೆಂಗದಾರ ನಾವು ಆ ಕಡೆ ರಗಡ ಭಾಗ ಊರಿಗೆ ಅಡಿಕೆ ಹೋಗ್ಯವಪ್ಪ. ಆದ್ರೆ ಹೆಂಗೇನು ಕಂಡಿಲ್ಲ ಇಲ್ಲಿ. ಇಲ್ರಿ, ಗಂಡ ಮಕ್ಕಳು ಬೈದಿದ್ದು ಎಲ್ಲರಿಗೂ ಗುರುತಾಗ್ತದ. ಶಿವಾನಂದನ ಈಗ ಹೇಳ್ತೀರಿ ಕೇಳ ಮಾತಾ. ನನಗಿಂತವ್ರು ಗಟ್ಟಿ ಬೆಳನ ಅಂತ ಮಾತೇ ತರಕ್ ಬರ್ತಾವ. ಗಂಡ ಮಕ್ಕಳು ಬೈದಿದ್ದು ಇಡೀ ಊರಿಗೆ ಗುರುತಾಗ್ತದ. ಗಂಡ ಹೆಂಡತಿಗೆ ಬೈದಿದ್ನಂದ್ರ ಖರೆ ಹೆಂಡತಿ ಗಂಡಗ್ ಬೈದಿದ್ದು ಒಬ್ರಿಗೆ ಗುರುತಾಗಲ್ರಿ. ಗಂಡಗ ಒಬ್ಬರಿಗೆ ಗುರುತಿರ್ತದ. ಗಂಡಗನು ಗುರುತಾಗದ, ಒಮ್ಮೆ ಗುರುತಾಗಂಗಿಲ್ಲ. ಹೌದಾ? ಯಾಕಂದ್ರೆ ಮೊನ್ನೆ ನಮ್ಮ ದೋಸ್ತ ನಾನು ಕೂಡಿಸಿದ್ರೆ ಅವ್ರು ನಮ್ಮ ಕುರಿ ಕೂಡಿದಾವ್ರಿ. ಹೌದು. ಬುತ್ತಿ ಕಟ್ಕೊಂಡ್ಬರು ನಡಿ ನಮ್ಮ ಮನೆಗೆ ತೆಳಂದ ಬುತ್ತಿ ಕಟ್ಕೊಂಡ್ಬರಕ್ ಹಾದಿವಿ. ಹಾಡ್ತೀವಿ ಅಲ್ಲಿ ಮುಂದೆ ಕೂತು ರೊಟ್ಟಿ ಬೆಳ್ಳಿಯಾಗತ್ತಳು. ಹೌದಾ? ರೊಟ್ಟಿನ ಹೋಗುದ್ರಾಗ ಒಂದ್ ರೊಟ್ಟಿ ತೆಳಾಗದ, ಒಂದ್ ರೊಟ್ಟಿ ಕಲ್ಲಾಗದ, ಒಂದಿಟ್ಟು ಹಿಟ್ಟು ಕೈಯಾಗ ಹಿಡ್ಕೊಂಡು ನಕ್ ಕೂತಾಳ. ಹೌದಾ? ನನ್ನ ಮುಂದೆ ಹೆಂಡತಿ ಟಬರು ತೋರ್ಸ್ಬೇಕಂತೇನಂದ. ಏನಂದ್ರಿಪ್ಪ? ಇನ್ನ ರೊಟ್ಟಿ ಬಿಡ್ದಿಲ್ಲ ನಿಮ್ ಅವನು. ಹೌದಾ? ಕುರಿ ನಿಂತಾವ ದೊಡ್ಡ ಆಗಂದವ. ಹೌದೌದು. ಅನ್ನ ಈಕಿ ಹೆಣ್ಮಗಳು ಅಕ್ಕಾಡಿ ಕಾಡಿ ನೋಡಿ ಬೆಕ್ಕ ಅಡ್ಡ ಹೊಂಟಿತ್ರಿ. ಹೌದಾ? ಬೆಕ್ಕಿ ಮೇಲೆ ಹಾಯ್ಸತ್ತಾಳ ಈಕಿ. ಏನಂತ? ಸುಮ್ ಹೊಂಟಿದ್ ಹೋತೆ ನಾನು ಬೆಲ್ಲುಡಿಗೆ ತೋರ್ಸ್ಲಿ ಅದ್ರಿಗೆ. ಹೌದಾ? ಸುಮ್ ಹೊಂಟಿ ಹೋತೆ ನಾನು ಬೆಲ್ಲುಡಿಗೆ ತೋರ್ಸ್ಲಿ ಅಂದ್ರೆ ಇವ ಏನ್ ಅನ್ಬೇಕ್ರಿ ಮಗ? ಏನಂದ್ರಿಪ್ಪ? ಅಂಗಡಿ ಹೋಗಿ ತಂಬಾಚಿಟ್ಟು ತಗೊಂಡ್ಬರ್ತೀನಿ, ಬರೋದ್ರ ಬುತ್ತಿ ತಯಾರಾಗ್ಬೇಕು ನೋಡಂದ. ಹೌದಾ? ಬುತ್ತಿ ತಯಾರಾಗ್ಬೇಕನ್ನ ಆಯ್ತು ಹೋಗಂದ್ರಿಗೆ. ಹೌದೌದು. ಆಯ್ತು ಹೋಗಂದ್ರೆ ಇವ ಹೋಗಿ ಅಂಗಡಿ ಹೋಗಿ ತಂಬಾಚಿಟ್ಟು ತಗೊಂಡ್ ಬಂದ. ಇಬ್ರು ಕೂಡಿ ಹೊಂಟಿದೀವ್ರಿ. ಹುಡುಗನ ವರ್ಷದ 1.5 ವರ್ಷದ ಹುಡುಗಿತ್ತು. ಹುಡುಗನ ಎತ್ಕೊಂಡ್ ಕೂತಿದ್ವಿ. ಅನ್ನ ಕುಂಡಿ ಚೂಟ್ ಎಳಿಸ್ತಳು ಗುರುತಿಲ್ಲ, ಹುಡುಗ ತಾನೇ ಅಳ್ತಿತ್ತು ಗುರುತಿಲ್ಲ. ಹೌದಾ? ಹುಡುಗನ ಎತ್ಕೊಂಡು ಕೂತಿ ಏನ್ ಅನ್ನಬೇಕ್ರಿ? ಏನಂದ್ರು? ಗಪ್ಪ ಗಪ್ಪ ತಮ್ಮ ಗಪ್ಪ, ಆಳಿ ಕರ್ನನ ಹಟ್ಟದ ನಾಯಿ ಬರ್ಲಾಗ್ತದ. ಗಪ್ಪ ಆಳಿ ಕರ್ನನ ಹಟ್ಟ ನಾಯಿ ಕರ್ನನ ಹಟ್ಟ ನಾಯಿ ಗಪ್ಪ ಬರ್ಲಾಗ್ತದ. ಗಪ್ಪ ಹುಡುಗ ಇವ ಏನು ಮಾಡ್ದ? ಏನ್ ಮಾಡಿದ್ರಿಪ್ಪ? ತಂಬಾಚಿಟ್ಟು ತೊಂದೇನು ಹುಡುಗಿಟ್ಟು ಅಳತಂತೆ. ಹುಡುಗ ಒಂದ್ 2 ಪೇಡೆನೂ ತಂದಿದ್ದಾರೆ. ಹೌದಾ? ಐ ಪಾಪು ಗಪ್ಪು ಪೇಡೆ ತಂದಿನಿ ಗಪ್ಪ ಅಲಾಗತ್ತಳು. ಹೌದೌದು. ಗಪ್ಪ ನಾವು ಎತ್ಕೊಂಡು ನೋಡಿದ್ನೇನ ಎಲ್ಲ ಗುರ್ತಾಯ್ತು. ಹುಚ್ಚುಳಿ ಮಗನ ಕರ್ನಾಯಿ ಕರ್ನನ ಹಾಟಿ ಅಂತ ಹೇಳಿಸಿದ ನಿನಗೆ ಎಲ್ಲ ಆಗತ್ತಳು. ನಾಯಿ ಸುಳಿ ಮಗನ ನಾಯಾಗಿ ಡೊಂಕಿದ್ದೆ. ಹೌದಾ? ಅವ್ರು ಬೈದಿದ್ದು ಸೂಕ್ಷ್ಮದಾಗ ಗುರ್ತಾಗಂಗಿಲ್ಲ. ಗುರ್ತಾಗಂಗಿಲ್ಲ. ನಾವು ಬೈದಿದ್ದು ಎಲ್ಲರಿಗೂ ಗುರ್ತಾಗ್ತದ. ಹೌದೌದು. ಅದಕ್ಕೆ ಇರ್ಲಿ. ಇರ್ಲಿ. ಇನ್ನು ಬುದ್ಧನಿಗೆ ಗುರು ಇಲ್ಲ, ಲಡ್ಡು ಮುತ್ಯಾಗ ಗುರು ಇಲ್ಲ ಅಂತ ಹೇಳ್ಯಾರ. ಹೇಳ್ಯಾರಿಪ್ಪ ಮಾತಾ. ಲಡ್ಡು ಮುತ್ಯಾಗೂ ಗುರು ಅದಾನ. ಯಾಕಂತ ಕೇಳಿದ್ರ ಹಿರಿಯರು ಹೇಳ್ತಿದ್ರು, ಶಾಸ್ತ್ರದೊಳಗೆ ಹೇಳ್ತಾರ, ಮಕ್ಕಳಿಲ್ದವ್ರಿಗೆ ಮೋಕ್ಷ ಇಲ್ಲ ಅಂತೇಳಿ ಗುರುಗಳ ಪ್ರವಚನ ಹೇಳಿದ್ರತ್ತ. ಏನಂತ? ಮಕ್ಕಳಿಲ್ದವ್ರಿಗೆ ಮೋಕ್ಷ ಇಲ್ಲ ಅಂತ ಹೇಳಿದಾಗ ಒಬ್ಬನಿಗೆ 12 24 ವರ್ಷ ಆಗಿತ್ತು. ಹೊಟ್ಟಿದೆ ಮಕ್ಕಳೇ ಇದ್ದಿದ್ದಿಲ್ಲ. ಹೌದೌದು. ಅವ ಹೋಗಿ ಕಿಸಿದ್ರೆ ಗುರುಗಳ ಮುಂದೆ ಅಳ್ಕೋತ ಕೇಳ್ತಾನ, ಗುರುಗಳ ಹೌದಾ? ಮಕ್ಕಳಿಲ್ದವ್ರಿಗೆ ಮೋಕ್ಷ ಇಲ್ಲ ಅಂತ ಹೇಳಿ, ಮತ್ ನನಗೂ ಮಕ್ಕಳಿಲ್ಲ, ಮೋಕ್ಷ ಇಲ್ಲ ಅಂದ್ರೆ ಮತ್ ನಾ ಹೆಂಗ್ ಮಾಡೋದು ಅನ್ನ. ಅವಾಗ ಏನಂದ್ರಿಪ್ಪ? ಆ ಮಕ್ಕಳಲ್ಲ ಸುಳಿ ಮಗನ ಮೊದಲ ಗುರುವಿನ ಮಕ್ಕಳ ಆಗ್ಬೇಕಂದ. ಹೌದಾ? ಗುರುವಿನ ಮಕ್ಕಳ ಆದ್ರೂ ಮೋಕ್ಷ ಅಲ್ಲ, ಗುರುವಿನ ಮಕ್ಕಳ ಆಗ್ಲಿಕ್ಕಂದ್ರ ಮೋಕ್ಷ ಇಲ್ಲ. ಇಲ್ಲ ಇಲ್ಲ. ಹಂಗ ಎಲ್ಲವ ಮತ್ತು ಬಸಪ್ಪಗ ಹೌದಾ? ಎಷ್ಟೋ ದಿವಸಗಳವರೆಗೆ ಮಕ್ಕಳು ಇದ್ದಿದ್ದಿಲ್ಲ. ಮಕ್ಕಳಿಲ್ಲಾರ್ದವ್ರು ಬಾಳ ಹೆಂಗಂತ ಕೇಳಿದ್ರ, ಹೇಗ್ರಿಪ್ಪ? ಬಂಜಿಯ ಮನೆ ಮುಂದ ಬಂಗಾರದ ಒಳಕ್ಕಲ್ಲ. ಹೌದಾ? ಬಂಜಿಯ ಮನೆ ಮುಂದ ಬಂಗಾರದ ಒಳಕ್ಕಲ್ಲ, ಬಂದ ಕೊಟ್ಟಾಕ
ಸೊಸಿ ಇಲ್ಲ ಎಲ್ಲ ವರ್ಷಕ್ಕ ಬರೋದು ಮಾನಮ್ಮಿ ಹಬ್ಬಕ್ಕ ಬನ್ನಿಯ ಮುಡಿಲಾಕ ಒಬ್ಬ ಮಗನಿಲ್ಲ. ಹೌದು ಬಂಜೆಯ ಮನೆ ಮುಂದೆ ಅಂಜೂರಿ ಗಿಡ ಹುಟ್ಟಿ ಟಂಗಿ ಟಂಗಿಗೆ ಗಿಣಿಕೋತ ಹಾಡ್ಯಾವೆ ಬಂಜಿ ನಿನ್ನ ಬದುಕ ಹೆರವರಿಗೆ ಬಜ್ಜಿ ನಿನ್ನ ಬದುಕ ಹೆರವರಿಗೆ. ಹೌದು ಬಾಲಕ ನಿಲ್ಲದ ಬಾಲಿದು ಯಾತರ ಜಲಮ ಬಾಲಕ ನಿಲ್ಲದ ಬಾಲಿದು ಯಾತರ ಜಲಮ ಬಾಡಿಗೆ ಎತ್ತು ದುಡಿದಂಗ ಬಾಳೆಲೆ ಹಾಶುಂಡು ಬೀಸಿ ಒಗದಂಗ ಅಂತೇಳಿ ಇಂತಿಂತ ನಿಂದ್ಯದ ಮಾತು ಕೇಳಿ ಎಲ್ಲವಾಗ ಕಣ್ಣ ನೀರು ಹೊಂಟು ಅವಾಗ ಪತಿದೇವ ಬಸಪ್ಪ ಬಂದು ಕೇಳ್ತಾನೆ ಎಲ್ಲವಾಗ ಏನ್ ಕೇಳಿದ್ರಿಪ್ಪ ಯಾಕೆ ಕಣ್ಣಾಗ ನೀರ ಅಂತ ಕೇಳಿದಾಗ ಅವಾಗ ಎಷ್ಟೋ ದಿವಸ ಆಯ್ತು ಮಕ್ಕಳಿಲ್ಲ ಅಂತಕ್ಕಂತ ಕೊರತಿ ಮಂದಿದ ನಿಂದ್ಯದ ಮಾತು ಕೇಳಿ ಸಡಲ ಬಡದಂಗ ಆಲಕತ್ತದ ಚಿಕ್ಕಿ ಬಿದ್ದಂಗ ಆಲತ್ತದ ಹೊಟ್ಟೆನ ಕಳ್ಳ ಹರಿದ ಧರಣಿಗೆ ಬಿದ್ದಂಗ ಆಲಕತ್ತದ ಪತಿದೇವ ಯಾಕೆ ಮಾಡೋಣ ಅಂತ ಕೇಳಿದಾಗ ಹೌದು ಅವಾಗ ಹೇಳ್ತಾನ ಬಸಪ್ಪ ಎಲ್ಲವೂ ಹೇಳ್ತಾನ. ಏನ್ ಹೇಳಿದ್ರಿಪ್ಪ ಮಾತಾ ಹೆಂಗ ಚಿಂತೆ ಮಾಡ್ಕೊತ ಕೂತ್ರ ನಮ್ಮ ಭೋಗದಾಗ ಎಂದು ಮಕ್ಕಳು ದೊರೆಯಂಗಿಲ್ಲ ಇಲ್ಲೇ ತಡಲಿಗೆ ಅಂತಕ್ಕಂತ ಗ್ರಾಮದ ರಾಮದೂತ ಮಹಾತ್ಮರು ಗುರುಗಳದ ಅವರ ಪಾದಿಗೆ ಬಿದ್ದು ಬೇಡ್ಕೊಳ್ಳೋ ನಡಿ ಬೇಡದವ್ರಿಗೆ ಬೇಕಾದ ಕೊಟ್ಟಾರ ನೋಡು ನಮಗೂ ಕೂಡ ನಮ್ಮ ಭೋಗದಾಗ ಏನಾದ್ರು ಹೇಳ್ತಾರ ನಡಿ ಅಂತೇಳಿ ತಿಳ್ಕೊಂಡು ಎಲ್ಲಿಗೆ ಹೋದ್ರು ಎಲ್ಲಿಗ್ರಿಪ್ಪ ಆ ತಡಲಿಗೆ ಗ್ರಾಮದ ರಾಮದೂತ ಗುರುಗಳ ಬತ್ತಾಕ ಹೋಗಿ ಪಾದಿಗೆ ಬಿದ್ದು ನಮಸ್ಕಾರ ಮಾಡಿದಾಗ ಅವಾಗ ರಾಮದೂತ ಗುರುಗಳು ಅವಾಗ ಆಶೀರ್ವಾದ ಮಾಡಿ ಹೇಳ್ಯಾರ ತಾಯಿಗೆ ಏನಂತ ತಾಯಿ ನೀ ಎಂತ ಪುಣ್ಯವಂತ ಇದ್ದೀರಿ ನಿನ್ನ ಭೋಗ ಎಂತಾದ್ರು ನಿನ್ನ ಭೋಗದಾಗ ನಿನ್ನ ಮಡಿಲೊಳಗ ಶ್ರೀಶೈಲದಿಂದ ಮಲ್ಲಿಕಾರ್ಜುನ ನಿನ್ನ ಉದರದೊಳಗ ಜನ್ಮ ತಾಳಿ ಬರ್ತಾನ ಮಲ್ಲಿಕಾರ್ಜುನ ಅಂತ ತಿಳ್ಕೊಂಡು ಹೆಸರಿಡು ಅಂತ ಗುರುಗಳು ಹೇಳ್ಯಾರ. ಆ ಗುರುಗಳ ಆಶೀರ್ವಾದದಿಂದ ಲಡ್ಡು ಮತ್ತೆ ಹುಟ್ಟಿ ಬಂದಾರ. ನಾ ಹೇಳುದು ಸುಳಿತಂದ್ರೆ ಹಾಲು ಮತದ ಪೀಠಗಳು 64 ಪೇಜ್ ತೆಗೆದು ನೋಡ್ಕೋರಿ ಸರ. ಅದ್ರೊಳಗೆ ಲಡ್ಡು ಮತ್ತೆ ಗುರು ಅದಾನೋ ಇಲ್ಲೋ ಸಿಗ್ತದ ಅದ್ರೊಳಗೆ ಐತಿ. ಹೌದು ಇನ್ನು ಇನ್ನೊಂದು ಮಾತ ಬುದ್ಧನಿಗೆ ಗುರು ಇಲ್ಲ ಅಂತ ಹೇಳುದು ಹೇಳ್ಯಾರಿಪ್ಪ ಮಾತಾ. ಬುದ್ಧನಿಗೆ ಗುರು ಅಶಿತ ಅಂತಕ್ಕಂತ ಗುರು ಅದಾನ ಗೂಗಲ್ ಹೊಡೆದು ನೋಡಿ. ಇನ್ನು ಕತೆ ಬಿಡಿಸಿ ಹೇಳಿದ್ರೆ ಬಾಳ ಆಗ್ತದ. ಇನ್ನು ಬಹಳ ಮಾತಾಡ್ತಕ್ಕಂತ ಅವಶ್ಯಕತೆ ಇಲ್ಲ. ಬಹುತೇಕ ನಮ್ಮ ಅಣ್ಣಗಳಿಗೆ ಜಾನಪದ ಬೇಕಾಗ್ಯದ. ಜಾನಪದದೊಳಗೆ ಬಹಳ ನಮೂನಿನೂ ಬಂದಾವ. ಈಗ ಹಿಂದಕ್ಕ ಅವುಗಳು ಜಾನಪದ ಹಾಡ್ತಿದ್ರು. ಹೆಂಗ್ರಿಪ್ಪ ಬೀಸುಕಲ್ಲಿ ಕುತ್ಕೊಂಡು ಬೀಸುಕಲ್ಲ ಪದ ಹಾಡ್ತಿದ್ರು ಅವಾಗ. ಕರೆ ಅವ್ರ ಹಾಡಿನೊಳಗೆ ಒಂದೊಂದು ಅರ್ಥ ಇರ್ತಿದ್ವು ಶಿವಣ್ಣ. ಇರ್ತಾವ್ರಿಪ್ಪ ಹೆಂಗಂತ ಕೇಳಿದ್ರ ಮಗಳ ಬೀಸುಕಲ್ಲಿ ಕೂತ್ ಬೀಸುವಂತ ಅವಾಗ ಹೇಳ್ತಿದ್ರು ಏನಂತ ಎದ್ದೇನ ಹಡೆದವ್ವ ಬಿದ್ದೇನ ನಿನ್ನ ಕಾಲ. ಎದ್ದೇನ ಹಡೆದವ್ವ ಬಿದ್ದೇನ ನಿನ್ನ ಕಾಲ ಇದ್ದುರಾಗ ನನ್ನ ಕೊಡಬೇಡ ಇದ್ದುರಾಗ ನನ್ನ ಕೊಟ್ಟರ ಅಲ್ಲದ ಮಾತ ಬರುತ್ತಾವ ನನ್ನ ತವರಿಗೆ ಅಲ್ಲದ ಮಾತ ಬರುತ್ತಾವ ನನ್ನ ತವರಿಗೆ ಅಂತ. ಯಾಕೆ ಅವುಗಳು ಅವಾಗ ಬಿಸುಕಲ್ಲಿ ಹಾಡ್ತಿದ್ವಿ. ಬಿಸುಕಲ್ಲಿ ಬಿಟ್ಟಾರ ಈಗ ಆ ಮಾತಿನ ರೂಪದೊಳಗೆ ಹೇಳ್ತೀವಿ. ಅವ ಇದ್ದೂರಾಗ ಕೊಟ್ಟಂದ್ರೆ ಮಾನ್ಯತೆ ಇರಲ್ಲ. ಇದ್ದೂರಾಗ ಬೀಗ್ರ ಬಿದ್ದು ಗಾಡಿ ಸರಿ. ಏನಾದ್ರೂ ಒಂದು ತಪ್ಪು ಮಾಡಿದಂತ ಕೇಳಿದ್ರೆ ನನ್ನ ಜೀವನ ಪರ್ಯಂತರ ಮುಳ್ಳಾಗುತ್ತದೇವ. ಇದ್ದೂರಾಗ ನನಗೆ ಕುಡಿಬೇಡ. ಹಂಬಲದಿಂದ ಹರದಾರಿ ಮೇಲೆ ನನ್ನ ಕೊಟ್ಟಾರ. ಹಂಬಲದಿಂದ ಹರದಾರಿ ಮೇಲೆ ನನ್ನ ಕೊಟ್ಟಾರ. ಹಂಬಲದಿಂದ ತವರೂರಿಗೆ ಪರವೂರದಿಂದ ತವರೂರಿಗೆ ನಾ ಬಂದಾರ. ಅಣ್ಣನ ಮಕ್ಕಳ ಅಂಗಳದಾಗ ಆಡ್ಯಾವ. ಅಣ್ಣನ ಮಕ್ಕಳ ಅಂಗಳದಾಗ ಆಡ್ಯಾವ. ಅತ್ತಿ ಬಂದಾಳೆ ಎಂದು ಕುಣಿದಾವ. ಅತ್ತಿ ಬಂದಾಳೆ ಎಂದು ಅಪ್ಪಿಕೊಂಡಾವ. ಬೇಲೂರದಿಂದ ಬಂದಿರತಕ್ಕಂತ ಶ್ರೀ ಅಣ್ಣನ ಮಕ್ಕಳ ಅತ್ತಿ ಬಂದಳು ಪಪ್ಪ ಅತ್ತಿ ಬಂದಳು ಮಮ್ಮಿ ಅತ್ತಿ ಬಂದಳು ಅಂತ ಕೇಳಿದ್ರೆ ಎಷ್ಟು ಖುಷಿ ಆಗುತ್ತದ. ಇದ್ದೂರಾಗ ಬಂದಿರ್ಬೇಕು ಊರ ಸಂತಿಗೆ ದಿನ ತಿರ್ಗಾಡ್ತಾರ. ಇಲ್ಲೇ ತಿರ್ಗಾಡ್ತಾರ. ಇದ್ದೂರಾಗಿ ಇದೇನ್ ದೊಡ್ಡದಾಗತ್ತ ಹಂಗಿರಂಗಿಲ್ಲ. ಯಾಕಂತ ಕೇಳಿದ್ರೆ ಅತ್ತಿ ಶಶಿ ಒಂದು ಮಾತು ಹೇಳ್ತಾಳ. ಏನತ್ರಿಪ್ಪ ಗಂಡ ಹೆಂಡತಿ ಜಗಳ ಹಚ್ಚಬೇಕಂತ ಅತ್ತಿ ಹೇಳ್ತಾಳ. ಹತ್ತಿದವ್ರು ಬಾಳಿ ಬರೀಕಿರ್ತಾರೆ. ಗಂಡ ಹೆಂಡರ ಜಗಳ ಗಂಧ ತಿಡಿದಂಗ, ತಾಯಿ ಮಕ್ಕಳ ಜಗಳ ತಾಳ ಬಾರಿಸಿದಂಗ, ಅತ್ತಿ ಸ್ವಸ್ಥರ ಜಗಳ ಅಂದ್ರೆ ಬೆಣ್ಣಿಗೆ ಮುಳ್ಳು ಮುರಿದಂಗತ್ರಿ. ಅದು ಯಾರಿಗೆ ಗುರುತಾಗಲ್ಲ. ಬೆಣ್ಣಿಗೆ ಮುಳ್ಳು ಮುರಿದಂಗ. ಹಂಗ ಸೊಸಿ ಅಂದ್ರ ಅತ್ತಿ ಸೊಸಿ ಹೇಳ್ತಾಳ ಏನಂತ ಎಮ್ಮೆ ಕಾಲನ ಹೆಣಕಾಸ ಮಾಡ್ಲಕತ್ತೇಳು. ಮುಂಜಾಳೆ ಸೊಸಿಗಾದಳು ಚಿಂತ್ಯಾಗ ನಿತ್ತಾಕಿ ಚಿಪ್ಪಾಟಿ ಬಳಿವಾಕಿ. ಚಿಂತ್ಯಾಗ ನಿತ್ತಾಕಿ ಚಿಪ್ಪಾಟಿ ಬಳಿವಾಕಿ ನೋಡ ನಿನ್ನ ಗಂಡ ಅಲ್ಲೋ ಬೆಕ್ಕಿನ ನೋಡಿ ನಗತಾನ ಅಂದ್ರು. ಹತ್ತ ಬೆಂಕಿ ಹಿಂಗ ನಮ್ಮ ಮನ್ಯಾಗ ಬೆಂಕಿ ಹತ್ತಿದ್ವಿ. ಕರೆ ತಿಳಿದಾಕಿದಳು ಸೊಸಿ. ಅತ್ತಿಗೆ ಎಷ್ಟು ಚಂದ ಉತ್ತರ ಬಿಡಿಸ್ತಾಳ ನೋಡ್ರಿ. ಅತ್ತಿ ಸಿಟ್ಟು ಒಮ್ಮೆ ತಲೆ ಅಂತ ತಳಗಿಳಿತದ. ನಕ್ಕರ ನಗಲಿ ಹೇಳ ನಾ ಮುಡಿದ ಮಲ್ಲಿಗೆ. ನಕ್ಕರ ನಗಲಿ ಹೇಳ ನಾ ಮುಡಿದ ಮಲ್ಲಿಗೆ. ಅಕ್ಕಿ ಒಂದ ಗಳಿಗೆ ಮುಡಿಯಲೆ ಕ್ಯಾದಿಗೆ. ಅಕ್ಕಿ ಒಂದ ಗಳಿಗೆ ಮುಡಿಯಲೆ ಕ್ಯಾದಿಗೆ ಅದಳು. ಅತ್ತಿ ಜಗಳ ಹಚ್ಚಬೇಕಂದಿರ್ತಕ್ಕಂತ ಅತ್ತಿ ಸುಮ್ಮ ತಲಿ ತಳಗ ಮಾಡಿ ಹೋದ್ರು. ಮತ್ತ ಅಲ್ಲಿಂದ ಹೋಗೋಣ ಗಂಡನ ತಲೆ ಕೂದಲ ಹಿಡಿದಕ್ಕೆ ನಡಿ ಯಾವಾಕಿ ನೀನ್ ನೋಡಿ ನಕ್ಕಾಕಿತ್ತಂದ್ರ
ಹತ್ತಿತ್ತು ಜಗಳ ಜಗಳ ಹತ್ತಿತ್ತು ಹಂಗಿರಂಗಿಲ್ಲ ತಿಳಿದ ಸಂಸಾರ ಮಾಡೋದು ಸಂಸಾರ ಅನ್ನೋದು ಬಹಳ ಸಸಾರ ತಿಳಿದ ಮಾಡಿದ್ರೆ ತಿಳಿಲಾರೆ ಮಾಡಿದ್ರೆ ಸಂಸಾರ ಜಂಜಾಟ ಬಾಳ ಹೌದು ಹೌದು ರಮಣ 4 ನುಡಿ ಕ್ಯಾಲಿ ಹಾಡಿ ಸರ್ಜೋಡಿ